ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಬಗೆಹರಿಸುತ್ತೀನಿ ಅಷ್ಟೇ. ಛೇ ಇಲ್ಲ ಮೇಡಮ್, ಸಮಸ್ಯೆ ನಿಮ್ಮಿಂದ ಆಗಿಲ್ಲ, ಆ ಟೈಮ್ ಆಗಿತ್ತು ಅಷ್ಟೇ, ಅದಕ್ಕೆ ಆ ಥರ ಆಯಿತು. ಆದರೆ ಆ ಸಮಸ್ಯೆ ಬಗೆಹರಿದಕ್ಕೆ ನೀವು ಕಾರಣ ಮೇಡಮ್. ಅಯ್ಯೋ ಸಾಕು ಬಿಡು, ಆಯ್ತು. ಇವತ್ತು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ. ನಿನ್ನ ಹತ್ರ ಮಾತಾಡಿದ್ರೆ ಬರೀ ಅದೇ ಜಪ ಮಾಡ್ತಿರ್ತೀಯ ಅಷ್ಟೇ. ನನಗೆ ಟೈಮ್ ಆಯ್ತು, ನಾನು ಹೊಡ್ಲಾ? ಅಯ್ಯೋ ಸಾರಿ ಮೇಡಮ್, ಹೊಡಿ, ನೀವು ಹೊಡ್ತೀನಿ ಅಂತ ಹೇಳಿದ್ರಲ್ಲ. ಸುಬ್ಬು, ಏನು ಶಿವಲ್ಲಿ ಮೇಡಮ್ ನೀವು ಹೊಡಿ. ಈಡಿಯಟ್ ಸುಬ್ಬು ನೀನು, ಈಗ ಯಾಕೆ ನನ್ನನ್ನು ಕಳಿಸ್ತಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ನಾನು ಹೋಗಲ್ಲ ಇಲ್ಲಿಂದ. ಮೇಡಮ್ ಯಾಕೆ ಇಲ್ಲೇ ನಿಂತಿದ್ದೀರಾ, ಏನಾಯ್ತು? ಹೊರಡಿ. ನಾ ಟೈಮ್ ಸರಿ ಇಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೊರಡ್ತೀನಿ. ಅಲ್ಲ ಲೇಟ್ ಆಯ್ತು ಅಂದ್ರಲ್ಲ. ಲೇಟ್ ಆದ್ರೆ ನನಗಾಗುತ್ತೆ, ನಿನಗಾಗುತ್ತಾ? ಒಳ್ಳೇದಾಯ್ತು ಶ್ರಾವಣಿ. ನಿನಗೆ ಟೈಮ್ ಇದೆ ಅಂತಂದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡ್ಲಾ? ನನ್ನ ಜೊತೆನಾ? ಹೌದು, ನಿನ್ ಜೊತೆನೆ ಮಾತಾಡ್ಬೇಕು. ಮಾತಾಡು. ಶ್ರಾವಣಿ, ನನಗಿವತ್ತು ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈ ಮದ್ವೆಗೆ ಒಪ್ಸೋದಕ್ಕೆ ನಾನು ನಮ್ಮಣ್ಣ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಆದ್ರೆ ಯಾವುದೋ ಕೆಟ್ಟಗಳಿಗೆ ಸುಬ್ಬು ಲೇಟಾಗಿ ಬಂದಾನೋ ಒಂದೇ ಒಂದು ಕಾರಣದಿಂದ ಅಮ್ಮ ಈ ಮದ್ವೆನ ಕ್ಯಾನ್ಸಲ್ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ಲು. ಸುಬ್ಬು ಮನೆಯವರು ನಮ್ಮ ಮನೆಯವರು ಸಂಬಂಧಿಕರಾಗಬೇಕು ಅಂತ ನಾನು ಕನ್ಸು ಕಾಣ್ತಿದ್ದೆ. ಆ ಕನ್ಸಲ್ಲಿ ನನ್ಸಾಗಲ್ವೋ ಅಂತ ಭಯ ಆಗೋಗಿತ್ತು. ಆದ್ರೆ ನಿನ್ನಿಂದ ಆ ಕನ್ಸು ನಿಜ ಆಗ್ತಿದೆ. ಥ್ಯಾಂಕ್ಸ್ ಶ್ರಾವಣಿ. ಓ ಅಷ್ಟೇನಾ? ಇಷ್ಟೊತ್ತು ಅದರ ಬಗ್ಗೆನೇ ಕೇಳಿ ಕೇಳಿ ಸಾಕಾಯ್ತು. ಇಲ್ಲ ಇಲ್ಲ ಇಲ್ಲ, ಇನ್ನು ನಿನ್ನ ಹತ್ರ ಏನೋ ಹೇಳ್ಬೇಕು ನಾನು. ಅದು ಸ್ವಲ್ಪ ಪರ್ಸ್ನಲ್. ಪರ್ಸ್ನಲ್ ಆಗ? ಏನ್ ಪರ್ಸನಲ್ ಶಿವಲ್ಲಿ? ಪರ್ಸನಲ್ ಏನಿಲ್ಲ ಮೇಡಮ್, ಟೈಮ್ ಆಯ್ತು, ಹೊರಡ್ತಾರೆ ಇವಾಗ. ಬನ್ನಿ ಮೇಡಮ್. ಹೊರಡ್ತಾರೆ? ಅವಳೇನೋ ಮಾತಾಡ್ತೀನಿ ಅಂತ ಹೇಳ್ತಿದ್ದಾಳೆ ತಾನೆ. ನೀನ್ ಹೋಗಿ ಮೊದಲು ಅಲ್ಲಿ ದೂರ ನಿಂತ್ಕೋ. ಮೇಡಮ್ ಅವಳು ಸುಮ್ಮನೆ ತಲೆ ತಿಂತಾಳೆ. ತಿಂದ್ರೆ ನನ್ನ ತಲೆ ತಾನೆ ತಿಂತಾಳೆ, ನಿನ್ ತಲೆನಾ ತಿಂತಾಳೆ? ಅವಳು ಏನ್ ಹೇಳ್ಬೇಕು ಅಂತ ನಾನು ಕೇಳ್ಬೇಕು. ನೀನ್ ಹೋಗಿ ಅಲ್ಲಿ ದೂರ ನಿಂತ್ಕೊ, ನಂಗೆ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಆಗ್ತಿದ್ಯಾ? ಟೆನ್ಷನ್ ಆಗ್ತಿದ್ಯಾ? ಯಾಕೆ ಶ್ರಾವಣಿ? ಅಲ್ಲ ಟೆನ್ಷನ್ ಅಲ್ಲ, ಕ್ಯೂರಿಯಾಸಿಟಿ ಆಗ್ತಿದೆ. ನೀನ್ ಹೋಗಿ ನಿಂತ್ಕೊ, ಅಲ್ಲಿ ಹೋಗು. ಎಲ್ಲರೂ ಒಪ್ಪಿಸ್ತೀನಿ ಶ್ರೀವಲ್ಲಿ, ಓಕೆನಾ? ಶ್ರಾವಣಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹುಡುಗನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ಕಾಲ್ ಮಾಡಿ ಹೇಳ್ತೀನಿ, ಓಕೆ ಅಲ್ಲ? ಓಕೆ ಕಾಲ್ ಮಾಡಿ. ಸರಿ ಶ್ರಾವಣಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀನ್ ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಓಕೆ ಅಲ್ಲ? ಓಕೆ, ಯಾರಿಗೂ ಹೇಳಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ. ಸರಿ ಆಯ್ತು. ಸುಬ್ಬು, ನಾನು ಹಿಂಗ ಆಮೇಲೆ ಸಿಗ್ತೀನಿ. ಬಾಯ್. ಏನ್ ಮೇಡಮ್ ತಲೆ ತಿನ್ಲಾ? ಸುಬ್ಬು, ಏನ್ ಸುಬ್ಬು ಅವಳ ಬಗ್ಗೆ ಹಂಗ್ ಮಾತಾಡ್ತೀಯ ನೀನು? ಪಾಪ ಶ್ರೀವಲ್ಲಿ ತುಂಬಾ ಒಳ್ಳೆ ಹುಡುಗಿ, ಜಾಣಿ ಮರಿ, ಮಗು ತರ ಮನ್ಸು. ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಏನ್ ಮೇಡಮ್ ಏನಾಯ್ತು ನಿಮ್ಗೆ? ಇದ್ದಕ್ಕಿದ್ದಂಗೆ ಇಷ್ಟು ದಿನ ಶ್ರೀವಲ್ಲಿ ಅಂದ್ರೆ ಬೈತಾ ಇದ್ರೆ, ಇವಾಗ ನೋಡ್ರೆ ಹೊಗಳ್ತಾ ಇದ್ದೀರಲ್ಲ. ಅದೆಲ್ಲ ನಮ್ಮ ವಿಷಯ. ನೀನ್ ಅವಳ ಬಗ್ಗೆ ಏನು ಮಾತಾಡ್ಬೇಡ ಅಷ್ಟೇ. ಅವಳೇನೇ ಹೆಲ್ಪ್ ಕೇಳಿದ್ರು ನೀನ್ ಮಾಡು, ಓಕೆನಾ? ಸಚ್ ಎ ಸ್ವೀಟ್. ಅಂತೂ ಇಂತೂ ಅಮ್ಮ ವರ್ಧಣ್ಣನ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಈಗ ಇದೇ ಟೈಮಲ್ಲಿ ನನ್ನ ಪ್ರೀತಿ ವಿಚಾರ ಏನಾದ್ರೂ ಅಮ್ಮನ ಹತ್ರ ಹೇಳಿದ್ರೆ, ವರ್ಧಣ್ಣನ ಮದ್ವೆಗೆ ಏನಾದ್ರೂ ತೊಂದರೆ ಮಾಡ್ಬಿಟ್ರೆ, ಅಯ್ಯೋ ಬೇಡ. ಏನ್ ಮಾಡ್ಲಿ? ನಾನು ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನೀನ್ ಪ್ರೀತಿನ ಗೆಲ್ಲೋಕೆ ಒಳ್ಳೆ ಐಡಿಯಾ ಕೊಡ್ತೀನಿ. ಕರೆಕ್ಟು. ಶ್ರಾವಣಿ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಈ ಟೈಮಲ್ಲಿ ಅವಳು ಕಾಲ್ ಮಾಡಿ ಒಂದಷ್ಟು ಸಜೆಷನ್ಸ್ಗಳನ್ನ ತಗೋಬೇಕು. ಎಸ್. ಹಲೋ ಶ್ರೀವಲ್ಲಿ. ಶ್ರಾವಣಿ, ನೀನ್ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆವಾಗಿಂದ ನನ್ನ ಹುಡುಗ ಬಿಟ್ರೆ ನೀನೇ ನನ್ನ ಕಣ್ಮುಂದೆ ಓಡಾಡ್ತಿದ್ಯಾ. ಒಳ್ಳೇದಾಯ್ತು ಬಿಡು. ನಾನಂದ್ರೆ ಗೊತ್ತಲ್ಲ, ಒಂದ್ಸಲಿ ಮನ್ಸ್ ಮಾಡಿದ್ರೆ ಮುಗೀತು, ನಿನ್ ಲವ್ ಸಕ್ಸಸ್ ಆಗುತ್ತೆ ಅಂತಾನೆ ಅರ್ಥ. ಥ್ಯಾಂಕ್ ಯು ಶ್ರಾವಣಿ.
ನನ್ನ ತಲೆಯಲ್ಲಿ ಒಂದು ವಿಷಯ ಕೊರಿತಿತ್ತು. ಆ ವಿಷಯದ ಬಗ್ಗೆ ನಿನ್ಗೆ ಹೇಳ್ಬಿಟ್ಟು ಒಂದಷ್ಟು ಸಜೆಷನ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ. ಸಜೆಷನಾ? ಕೇಳು, 1000 ಸಜೆಷನ್ಸ್ ಕೊಡ್ತೀನಿ. ಹೇಗಿದ್ರು ವರ್ಧಣ್ಣನ ಮದ್ವೆ ನಡೀತಿದೆ, ಇದೇ ಟೈಮಲ್ಲಿ ನನ್ನ ಮದ್ವೆನೂ ಆಗ್ಬಿಟ್ರೆ ಸೂಪರ್ ಅಲ್ವಾ ಅಂತ ಅನ್ಕೋತಿದ್ದೆ. ನಾನೇನೋ ನಮ್ಮ ಹುಡುಗನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಆದ್ರೆ ಅವನ್ಗೆ ನಾನು ಕಂಡ್ರೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಇಷ್ಟ ಇದೆ, ಆದ್ರೆ ನಾನೇ ಇನ್ನೂ ನನ್ನ ಮನ್ಸಿನ ಮಾತುಗಳನ್ನ ಅವನ ಹತ್ರ ಹೇಳ್ಕೊಂಡಿಲ್ಲ. ಅಂದ್ರೆ ನೀನ್ ಇನ್ನೂ ಪ್ರಪೋಸ್ ಮಾಡ್ಲಿಲ್ವಾ ಶ್ರೀವಲ್ಲಿ? ಇಲ್ಲ ಶ್ರಾವಣಿ, ಅವನ ಜೊತೆ ನಾನು ಏನೇನೋ ಮಾತಾಡ್ತೀನಿ, ಆದ್ರೆ ಪ್ರಪೋಸ್ ಮಾಡೋದಕ್ಕೆ ಮಾತ್ರ ತುಂಬಾ ಭಯ. ನನಗೆ ಅರ್ಥ ಆಗುತ್ತೆ ಬಿಡು ಶ್ರೀವಲ್ಲಿ, ಪ್ರಪೋಸ್ ಮಾಡುವಂತ ಕಷ್ಟದ ಕೆಲಸ ಇನ್ನೊಂದಿಲ್ಲ. ಶ್ರಾವಣಿ, ನಾನು ಇವಾಗ ಏನು ಮಾಡಲಿ? ನಾನು ಮೊದಲು ನಮ್ಮ ಅಮ್ಮನ ಹತ್ರ ನನ್ನ ಪ್ರೀತಿ ವಿಚಾರನ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಮದುವೆ ಮಾತುಕತೆ ಮಾಡಿಸ್ಬಿಡ್ಲಾ, ಅಥವಾ ಮೊದಲು ಅವನಿಗೆ ಪ್ರಪೋಸ್ ಮಾಡ್ಲಾ? ನೋಡು ಶ್ರೀವಲ್ಲಿ, ನೀನು ನಿಮ್ಮ ಮನೆಯವ್ರ ಹತ್ರ ಹಠ ಮಾಡಿ ಮಾತಾಡಿ ನಿಮ್ಮ ಪ್ರೀತಿ ವಿಷಯಕ್ಕೆ ಒಪ್ಪಿಗೆ ಪಡ್ಕೋತೀಯ ಅಂತ ಅನ್ಕೋ. ಅಕಸ್ಮಾತ್ ಆಮೇಲೆ ಆ ಹುಡುಗ ನನಗೆ ನಿನ್ನ ಪ್ರೀತಿ ವಿಷಯನೇ ಗೊತ್ತಿರಲಿಲ್ಲ, ನಾನು ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರೆ ಆಮೇಲೆ ಏನು ಮಾಡ್ತೀಯ ನೀನು? ಅಯ್ಯೋ ದೇವ್ರೆ, ಹೌದಲ್ವಾ, ನೀನ್ ಮೊದಲೇ ಹೇಳಿದ್ದೆ. ಅದಕ್ಕೆ ಮೊದಲು ನೀನು ನಿನ್ನ ಪ್ರೀತಿ ವಿಷಯನ ನಿನ್ನ ಹುಡುಗನ ಹತ್ರ ಹೇಳು, ಅವನನ್ನು ಒಪ್ಸು. ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮದುವೆ ಮಾತುಕತೆ ಶುರು ಮಾಡಕ್ ಹೇಳು. ಇದೇ ಕರೆಕ್ಟ್ ದಾರಿ. ಆಹಾ, ಥ್ಯಾಂಕ್ ಯು ಶ್ರಾವಣಿ. ಪ್ರೀತಿ ವಿಷಯದಲ್ಲಿ PhD ಮಾಡಿರೋ ತರ ಮಾತಾಡ್ತಿದ್ಯಾ.